ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಇದಕ್ಕೇನ ಇವತ್ತು ಹಿಂದೆ ಬೈಕಲ್ಲಿ ಕೂರ್ತೀನಿ ಅಂತ ಹೇಳಿದ್ದು. ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ಓದಾಡ್ಬಿಟ್ಟೆ ಸುಳ್ಳೆ ಪುಳ್ಳೆ. ಪಾಪ ನೀನು. ಮೇಡಮ್, ನಾನು ಆಲ್ರೆಡಿ ಫ್ಲಾಶ್ ಕಟ್ಟಿಂದ ಹೊರಗೆ ಬಂದಾಯ್ತು, ನೀವು ಯಾಕೆ ಇನ್ನೂ ಅಲ್ಲೇ ಇದ್ದೀರಾ? ಎಥು, ನಾನು ವಾಪಸ್ ಬಂದೆ. ಹೇಳೋದು ಹೇಳಿದ್ರಿ, ಆದ್ರೆ ಯಾರಿಗೆ ಹೇಳಿದ್ದೀರಾ ನೋಡಿ. ಕರ್ಮ. ಎಂತ ರಿಯಾಕ್ಷನ್, ಸೋ ಕೂಲ್. ಹಾ, ನಿಂತ್ಕೋ, ಎಲ್ಲೋಗ್ತಿದ್ಯಾ? ಅಯ್ಯೋ ಅಣ್ಣ, ಪ್ಲೀಸ್ ನಂಗೇನು ಮಾಡಬೇಡಿ. ನಾನು ದುಡ್ಡು ಹೊಂದಿಸ್ತೀನಿ, ನಂಗೇನು ಮಾಡಿ. ನಮ್ಮಂತ ಜನ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲ ಇದ್ದಾರೆ. ನಮ್ಗೆ ಬೇಕಾಗಿರೋದು ನಮ್ಮ ದುಡ್ಡು, ಅಷ್ಟು ಕೊಟ್ರೆ ಸಾಕು. ಓವರಾಗಿ ಆಡ್ಬೇಡ. ಹೇಳಿದ್ನಲ್ಲ ಅಣ್ಣ, ಸ್ವಲ್ಪ ಟೈಮ್ ಬೇಕು ಅಂತ. ಏನು ಆಟ ಆಡ್ತಿದ್ಯಾ? ಟೈಮ್ ಇಲ್ಲ, ಬೆಳಿಗ್ಗೆ ರಂಗಣ್ಣನ ಮನೆಗೆ ಬಂದು ದುಡ್ಡು ವಾಪಸ್ ಕೊಡೋದು ಹೇಳಿರ್ಲಿಲ್ವಾ? ನಿನಗೆ ನಮ್ಮ ಬಗ್ಗೆ ಭಯ ಇಲ್ಲ ಅನ್ಸುತ್ತೆ. ದೇವ್ರಣಗೂ ಹಾಗೆಲ್ಲ ಏನೂ ಇಲ್ಲ ಅಣ್ಣ. ತುಂಬಾ ದೊಡ್ಡ ಅಮೌಂಟ್ ಅಲ್ವಾ, ಅದನ್ನ ಹೊಂದ್ಸೋದಕ್ಕೆ ಏನಾದ್ರೂ ದಾರಿ ಆಗುತ್ತಾ ಅಂತ ನೋಡಕ್ ಹೋಗಿದ್ದೆ ಅಣ್ಣ. ನನ್ನ ನಂಬಿ ಅಣ್ಣ, ಸಣ್ಣ ಅಮೌಂಟ್ ಆಗಿದ್ರೆ ನಾನು ಯಾವಾಗ್ಲೂ ಕೊಟ್ಬಿಡ್ತಿದ್ದೆ. ದುಡ್ಡು ಇಸ್ಕೊಳ್ಳೋವಾಗ ಇದು ನಿನ್ಗೆ ಸಣ್ಣ ಅಮೌಂಟ್ ಅಂತ ಅನ್ಸುತ್ತಾ? ಆಗ್ಲೇ ಅದನ್ನ ತೀರ್ಸಕ್ಕಾಗತ್ತೋ ಇಲ್ವೋ ಅಂತ ನೋಡ್ಬೇಕಾಗಿತ್ತಲ್ವಾ? ಅಷ್ಟೊಂದು ದುಡ್ಡು ತಗೊಂಡು ಏನ್ ಮಾಡಿದೆ ಅಣ್ಣ? ಅದು ಪ್ಲೀಸ್, ನಿಮ್ಮಂತ ಕಾಲೇಜ್ ಹುಡುಗಿ ಸಾಲ ತಗೊಳ್ತಾರಂದ್ರೆ ಯಾವ್ದೋ ಲೋಗ್ಯೂ ಮ್ಯಾಟರ್ ಇರ್ಬೇಕು. ಈ ತರ ಮೈಕೆ ಮುಟ್ಟೋದೆಲ್ಲ ಇಟ್ಕೋಬೇಡಿ. ಅವಶ್ಯಕತೆ ಇತ್ತು ತಗೊಂಡೆ, ನಾನು ಏನಕ್ಕೋ ಬಳಸ್ಕೊಂಡಿದ್ದೀನಿ. ಇವಾಗ ಪ್ಲೀಸ್ ಹೊರಡಿ, ನಾಳೆ ಇಷ್ಟೊತ್ತಿಗೆ ನಾನು ವಾಪಸ್ ಕೊಡ್ತೀನಿ. ತಗೊಳಪ್ಪ, ಇಷ್ಟೊತ್ತು ಟೈಮ್ ಬೇಕು ಅಂತಿದ್ದೊಳಗೆ ನಾಳೆ ಎಲ್ಲಿಂದ ಬರುತ್ತೆ ದುಡ್ಡು? ನಮ್ಮ ಹತ್ರ ಸುಳ್ಳು ಹೇಳಿ ಯಾಮರ್ಸ್ಬೇಕು ಅಂತ ಆಲೋಚನೆ ಇಟ್ಕೊಳ್ಬೇಡ. ನಾವು ನೀನ್ ಅನ್ಕೊಂಡಿರೋಕ್ಕಿಂತ ಕೆಟ್ಟ ಜನ. ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ನಾಳೆ ನಿಮ್ ದುಡ್ಡು ನಿಮಗೆ ಸೇರುತ್ತೆ. ಸೇರಿಲ್ಲ ಅಂದ್ರೆ ನೀವು ನಮ್ಮ ಮನೆಗೆ ಬಂದು ಅದೇನು ತಗೊಂಡು ಹೋಗ್ತಿರೋ ತಗೊಂಡು ಹೋಗಿ. ಆದ್ರೆ ಈ ತರ ಬೀದಿಲ್ ಮಾನ ಕಳಿಬೇಡಿ. ಇದನ್ನ ನಾವು ನಂಬೇಕಾ? ನಿಮ್ ಬಡ್ಡಿ ದುಡ್ಡಿನ ವ್ಯವಹಾರದಲ್ಲಿ ನಂಬಿಕೆಗಾಗ್ಲಿ ಭರವಸೆಗಾಗ್ಲಿ ಬೆಲೆ ಕೊಡಲ್ಲ ಅಂತ ತೋರಿಸ್ಬಿಟ್ಟಿದ್ದೀರಲ್ಲ ಅಣ್ಣ. ನನ್ನ ನಂಬಿ ನಾಳೆ ಎಷ್ಟೊತ್ತಿಗೆ ನಿಮ್ ದುಡ್ಡು ನಿಮ್ಮ ಹತ್ರ ಇರುತ್ತೆ. ಈಗ ನಾನು ಬಿಟ್ಬಿಡಿ. ಸರಿ ಹೋಗು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. 5 ನಿಮಿಷ ಅಂತ ಹೇಳಿದ್ರೆ ಹಿಂಗೆ ಬರ್ತಿದ್ದಿಲ್ಲ. ಸಾರಿ, ಏನು ವಿಷಯ? ಅದನ್ನ ಇಲ್ಲಿ ಹೇಳೋದಕ್ಕಾಗಲ್ಲ, ಸಂಜೆ ಹೊರಗಡೆ ಹೋಗೋಣ, ಅಲ್ಲೇ ಹೇಳ್ತೀನಿ. ಸರಿ. ಇಲ್ಲಿ ನೋಡಿ, ನಿಮ್ಮ ಆದಿ ಆರ್ಗ್ಯಾನಿಕ್ಸ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ಗಳು ಹೇಗೆ ಸೇಲ್ಸ್ ಆಗ್ತದೆ ಅಂತ. ತುಂಬ ಚೆನ್ನಾಗಿ ಸೋಲ್ಡ್ ಔಟ್ ಆಗ್ತದೆ. ಸೇಲ್ಸ್ ರಿಪೋರ್ಟ್ ರೇಟ್ ಆಫ್ ಗ್ರೋಯಿಂಗ್ ಹೇಗಿದೆ ಅಂತ ನೋಡು. ದಿಸ್ ಇಸ್ ಟ್ರೂ ಸಕ್ಸಸ್ ಅಮೂಲ್ಯ. ಅದ್ಯಾಕೆ ಅಷ್ಟು ದೂರದಿಂದ ನೋಡ್ತಿದ್ಯಾ? ಹತ್ರ ಬಂದು ನೋಡು. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಂದ ಈ ಥರ ರಿಪೋರ್ಟ್ ಬಂತು. ನಾನು ಮ್ಯಾನೇಜರಿಗೆ ಫೋನ್ ಮಾಡಿದ್ದೆ. ಸೇಲ್ಸ್ ತುಂಬ ಚೆನ್ನಾಗಿ ನಡೀತದೆ, ಡಿಸ್ಟ್ರಿಬ್ಯೂಟರ್ಸ್ಗಳು ಫೋನ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದಾರೆ, ನಮಗೆ ಸಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಜಸ್ಟ್ ಲವ್ಲಿ. ಸುಟ್ಮುತ್ತಿ ಲಂಬುರಾಯ ಕೆಲಸದಲ್ಲಿ ಮುಳುಗೋದ ಅಂದ್ರೆ ಜೀವನಷ್ಟು ಅನ್ರೊಮ್ಯಾಂಟಿಕ್ ಯಾರು ಇರಲ್ಲ ಅನ್ಸುತ್ತೆ. ನಾನು ನಿಜವಾಗ್ಲೂ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಡೌನ್ಲೋಡ್ ಮಾಜ್.